ಆತ್ಮೀಯ ವೀಕ್ಷಕರೇ, SSP ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅದರ ಜೊತೆಗೆ ಕೆಲವೊಂದಿಷ್ಟು ಕಮೆಂಟ್ಗಳನ್ನು ಕೂಡ ಮಾಡಿದರೆ DBT ಪೋಸ್ಟೆಡ್ ನೋ ಅಂತ ತೋರಿಸ್ತಾ ಇದೆ, DBT ಸ್ಟೇಟಸ್ ಅಲ್ಲಿ ಅವಾಯ್ಡೆಡ್ ಅಂತ ತೋರಿಸ್ತಾ ಇದೆ, ಅಮೌಂಟ್ ಮೆನ್ಷನ್ ಆಗಿಲ್ಲ, ಮತ್ತು ಅದರ ಜೊತೆಗೆ ಇನ್ನು ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ಕೂಡ ಕಮೆಂಟ್ ಮಾಡಿದ್ರೆ ಈ ಎಲ್ಲ ಕಮೆಂಟ್ಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಇರುತ್ತೆ. ಮತ್ತೆ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ SSPಗೆ ಅಪ್ಲೈ ಮಾಡಿರ್ತಕ್ಕಂಥ OBC ಸ್ಟೂಡೆಂಟ್ಗಳಿಗೆ ಈಗಾಗಲೇ ಎಲ್ಲರಿಗೂ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಿಮ್ಮ ಖಾತೆಗೆ OBC ಸ್ಟೂಡೆಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು SC ST ಜನರಲ್ ಅವ್ರಿಗೆ ಇನ್ನೂ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಯಾಕೆ ಕ್ರೆಡಿಟ್ ಆಗಿಲ್ಲ ಅಂದರೆ SC ST ಜನರಲ್ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ SSPಗೆ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾಶ್ರೀ, ಯಶಸ್ವಿನಿ, ರೈತ ವಿದ್ಯಾನಿಧಿ ಈ ಎಲ್ಲ ಅಮೌಂಟ್ಗಳು SC ST ಜನರಿಗೆ ಮಾತ್ರ ಆವಾಗ ಕ್ರೆಡಿಟ್ ಆಯಿತು. ಅರ್ಧ ಅಮೌಂಟ್ ಕ್ರೆಡಿಟ್ ಆಯಿತು. ಯಾಕಂದರೆ ಆವಾಗ ಒಂದು ಹಂತದಲ್ಲಿ ಫಂಡನ್ನು ರಿಲೀಸ್ ಮಾಡಿದರು. ಬಟ್ ಈಗ ಜನವರಿ ತಿಂಗಳಲ್ಲಿ ಫಂಡ್ ರಿಲೀಸ್ ಮಾಡಿದಾಗ OBC ಸ್ಟೂಡೆಂಟ್ಗಳಿಗೆ ಮಾತ್ರ ಕ್ರೆಡಿಟ್ ಆಗ್ತಾ ಇದೆ. ಇನ್ನು ಉಳಿದವರಿಗೆ ಯಾವಾಗ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿದರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಈಗ ನಿಮ್ದೇನಾದ್ರು DBT ಪೋಸ್ಟೆಡ್ ನೋ ಎಸ್ ಅಂತ ಏನೇ ತೋರಿಸ್ತಾ ಇರಲಿ, ಅವಾಯ್ಡೆಡ್ ಅಂತಾದರೂ ತೋರಿಸ್ತಾ ಇರಲಿ, ನಿಮಗೆ ಫಂಡ್ ರಿಲೀಸ್ ಆಗಿದೆಯೋ ಇಲ್ಲೋ ಅಂತ ತಿಳ್ಕೊಬೇಕು ಅಂದರೆ ನಿಮ್ಮ DBT ಸ್ಟೇಟಸಲ್ಲಿ ಅಮೌಂಟ್ ಮೆನ್ಷನ್ ಆಗಿರಬೇಕು, ಅಕೌಂಟ್ ಡೀಟೇಲ್ಸಲ್ಲಿ. ಮತ್ತು ಅದರ ಜೊತೆಗೆ DBT ಸ್ಟೇಟಸಲ್ಲಿ 8,000, 4,000, 50,000, 20,000 ಈ ರೀತಿ ಅಮೌಂಟ್ ಮೆನ್ಷನ್ ಆಗಿದ್ದರೆ ಮಾತ್ರ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಮತ್ತು ಇನ್ನು ಕ್ರೆಡಿಟ್ ಆಗಿರೋರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಆ ರೀತಿ ಅಮೌಂಟ್ ಮೆನ್ಷನ್ ಆಗಿದ್ರೆ ಕ್ರೆಡಿಟ್ ಆಗುತ್ತೆ, ಓಕೆ. ಬಟ್ ಮೆನ್ಷನ್ ಆಗಿಲ್ಲ, ಏನಾದರೂ ತೊಂದರೆ ಇದ್ದರೆ ಏನು ಮಾಡಬೇಕು, ಅದಕ್ಕೆ ಏನಾದರೂ ಹೆಲ್ಪ್ಲೈನ್ ನಂಬರ್ ಇದೆಯಾ ಅಂತ ಕೂಡ ಕೇಳಿದ್ರೆ, ಹೌದು ಸ್ನೇಹಿತರೆ, 1902 ಈ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ. ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳುತ್ತೆ. ಕಾಲ್ ಮಾಡಿ ಅವ್ರು ಏನೆಲ್ಲ ಕೇಳ್ತಾರೆ ಅದನ್ನೆಲ್ಲ ನೀವು ಹೇಳ್ತಾ ಹೋಗಿ. ಆಗ ನೀವು ನಿಮ್ಮ ಕಂಪ್ಲೇಂಟನ್ನು ಈ ಕಾಲಲ್ಲಿ ರೈಸ್ ಮಾಡ್ಬೋದು. ರೈಸ್ ಮಾಡಿದ ಮೇಲೆ ನಿಮಗೆ ವಿತಿನ್ 3 or 4 ವರ್ಕಿಂಗ್ ಡೇಸಲ್ಲಿ DBT ಸ್ಟೇಟಸ್ಸು ಶೋ ಆಗುತ್ತೆ. ಒಂದು DBT ಸ್ಟೇಟಸಲ್ಲಿ ಚೇಂಜಸ್ ಆಗುತ್ತೆ. ಬಟ್ ಈ ರೀತಿ ಕಾಲು ಮಾಡಿದ್ವಿ, DBT ಸ್ಟೇಟಸಲ್ಲಿ ಚೇಂಜ್ ಆಗಲಿಲ್ಲ, ಆದರೂ ಏನು ಮಾಡಬೇಕು ಅಂತ ಕೆಲವೊಬ್ಬರು ಕೇಳ್ಬೋದು. ಮತ್ತು ಇಲ್ಲಿ ಕಾಲ್ ಮಾಡಿದಾಗ ನಿಮಗೇನಾದರೂ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದರೆ ಕೆಲವು SSP ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ಲೈನ್ ನಂಬರ್ ಇದೆ 1902 ಅಂತೇಳಿ. ಇದಕ್ಕೆ SSP ಅರ್ಜಿ ಆಗಬೇಕಾದ್ರೆ ಯಾವ ಮೊಬೈಲ್ ನಂಬರ್ಗೆ ಕೊಟ್ಟಿರ್ತೀರಲ್ಲ ಈ ಮೊಬೈಲ್ ನಂಬರಿಂದ ಕಾಲ್ ಮಾಡಿ ನಿಮಗೆ ಬೇಕಿರತಕ್ಕಂಥ ಡೀಟೇಲ್ಸನ್ನು ಎಲ್ಲವನ್ನು ಸಂಪೂರ್ಣವಾಗಿ ತಿಳ್ಕೊಬೋದು. ಇದು ಒಂದು ಹೆಲ್ಪ್ಲೈನ್ ನಂಬರ್. ಮತ್ತು ಇದರ ಜೊತೆಗೆ SSP ವಿದ್ಯಾರ್ಥಿಗಳಿಗೆ ಒಂದು ಮೇಲ್ ID ಕೂಡ ಕೊಟ್ಟಿದ್ದಾರೆ. ಆ ಮೇಲ್ ID ಏನಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ನೋಡಿ. ಹೆಲ್ಪ್ ಡೆಸ್ಕ್ HELPDESK@ssp.government.in/scholarship FAEF@ ಇದನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದಕ್ಕೆ ಹೋಗಿ ನಿಮಗೆ DBT ಸ್ಟೇಟಸ್ ಏನಿದೆಯಲ್ಲ ಅದನ್ನು ಸ್ಕ್ರೀನ್ಶಾಟ್ ಹಾಕಿ ಇದಕ್ಕೆ ಮೇಲ್ ಮಾಡಿ 2 or 3 ಡೇಸಲ್ಲಿ ರಿಪೋರ್ಟ್ ಬರುತ್ತೆ. ನಾವು ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದೇ ರೀತಿಯಾಗಿ SSPಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಚ್ಚಿನ ಮಾಹಿತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.